40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಬಂದಿದ್ದೆ ಮೂಡ ಹಗರಣ. ಈಗ ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನೋದು ಸಾಬೀತಾಗುತ್ತಾ? ಸದ್ಯಕ್ಕೆ ತನಿಖಾ ಹಂತದಲ್ಲಿದೆ. ಕೆಲವೊಂದು ದಾಖಲೆಗಳನ್ನ ಇದೀಗ ಇಡಿ ಕೊಟ್ಟಿದೆ ಲೋಕಾಯುಕ್ತಕ್ಕೆ. ಸುದೀರ್ಘವಾಗಿ ಪತ್ರವನ್ನು ಕೂಡ ಈ ಬಗ್ಗೆ ಬರೆಯಲಾಗಿದೆ. ಸೈಟ್ ಪಡೆಯುವಲ್ಲಿ ಸಿಎಂ ಹಾಗೇನೆ ಸಿಎಂ ಮಗನ ಪ್ರಭಾವ ಇದೆ ಅಂತ ಉಲ್ಲೇಖ ಆಗಿದೆ. ಲೋಕಾಯುಕ್ತಕ್ಕೆ ಈ ಬಗ್ಗೆ ವಿವರವಾಗಿ ಪತ್ರವನ್ನ ಇಡಿ ಅಧಿಕಾರಿಗಳು ಬರೆದಿದ್ದಾರೆ. ಮುಡಾ ತನಿಖೆ ಬಳಿಕ ಇಡಿಯಿಂದ ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆಯಲಾಗಿದೆ. ಡಿನೋಟಿಫಿಕೇಶನ್, ಭೂ ಪರಿವರ್ತನೆಯಲ್ಲಿ ಅಕ್ರಮ ಆಗಿದೆ. ಅಧಿಕಾರಿಗಳು ಹಾಗೇನೆ ಸಿಎಂ ಆಪ್ತರಿಂದ ಈ ಕೇಸಲ್ಲಿ ಅಂದ್ರೆ ಮುಡಾ ಪ್ರಕರಣದಲ್ಲಿ ಒತ್ತಡವನ್ನ ಹೇರಲಾಗಿದೆ ಅಂತ ಇಡಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಹಿಂದಿನ ಮುಡಾ ಆಯುಕ್ತ ನಟೇಶ್ ಇದ್ದಾಗ ಈ ಸೈಟ್ಗಳು ಅಕ್ರಮವಾಗಿ ಹಂಚಿಕೆ ಆಗಿದೆ. ನಟೇಶ್ ವಿಶೇಷ ಆಸಕ್ತಿ ತೋರಿದ್ದ ಬಗ್ಗೆ ಕೂಡ ಇಡಿ ಉಲ್ಲೇಖವನ್ನ ಮಾಡಿದೆ. ಇನ್ನು ಆರೋಪಿಗಳೆಲ್ಲ ತನಿಖೆ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತಾನೂ ಕೂಡ ಇಡಿ ಉಲ್ಲೇಖ ಮಾಡಿದೆ. ಇನ್ನು ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕ್ಷಿಗಳನ್ನ ತಿರುಚಲಾಗಿದೆ. ಅನಗತ್ಯವಾಗಿ ಪ್ರಭಾವ ಬೀರಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಸಿಎಂ ಪತ್ನಿಯ ನಕಲಿ ಸಹಿ ಮಾಡಿರೋ ಬಗ್ಗೆ ಕೂಡ ಇಡಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದೆ. ಇನ್ನು ಸಿದ್ದರಾಮಯ್ಯ ಪಿಎ ಎಸ್ಟಿ ದಿನೇಶ್ ಕುಮಾರ್ ಅಲಿಯಾ ಸಿಟಿ ಕುಮಾರ್ ಮೂಲಕ ಒತ್ತಡವನ್ನ ಹೇರಿ ಸೈಟ್ ಪಡೆದ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಇಡಿ ಎಂಟ್ರಿ ಆದಾಗಲೇ ಒಂದಿಷ್ಟು ಅನುಮಾನಗಳನ್ನ ಕಾಂಗ್ರೆಸ್ ಪಕ್ಷದವರು ವ್ಯಕ್ತಪಡಿಸಿದ್ರು. ಆದ್ರೆ ಏನು ಮಾಡಕ್ಕಾಗಲ್ಲ, ತಪ್ಪಿಲ್ಲ ಅಂತ ಸಿದ್ದರಾಮಯ್ಯ ಅವರು ಕೂಡ ಈ ಕ್ಷಣಕ್ಕೂ ಹೇಳ್ಕೊಂಡು ಬರ್ತಿದ್ದಾರೆ. ಬಟ್ ಇಲ್ಲಿ ಸುದೀರ್ಘವಾಗಿ ಇಡಿ ಪತ್ರ ಬರೆದಿದೆ. ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ, ಅಕ್ರಮ ಆಗಿದೆ ಅಂತ ಸಾಬೀತು ಮಾಡೋದಕ್ಕೆ ಏನೆಲ್ಲ ಸಾಕ್ಷಿಗಳು ಇದೆಯಂತೆ ಲೋಕಾಯುಕ್ತಕ್ಕೆ ಬರೆದಿರುವಂತ ಪತ್ರದಲ್ಲಿ. ಹೈಲೈಟ್ಸ್. ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಅಂದರೆ ಈಗಾಗಲೇ ಕೋರ್ಟ್ ಸೂಚನೆಯ ಪ್ರಕಾರವಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಎಲ್ಲ ಒಂದು ತನಿಖೆಯ ಭಾಗವಾಗಿ ಎಲ್ಲವೂ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆಯ ನಡೆಸ್ತಾ ಇರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲೇ ಇಡೀ ಮುಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ತನಿಖೆಯನ್ನು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ರು. ಆದರೆ ಇದೇ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸುದೀರ್ಘವಾದಂಥ ಪತ್ರದ ಮೂಲಕವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಆ ಪತ್ರದಲ್ಲಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಲಾಗಿದೆ. ಅಂದರೆ ಏನು ಪಾರ್ವತಿಯವರಿಗೆ ನೀಡಲಾಗಿರುವಂತಹ 14 ಸೈಟ್ಗಳು ಅಕ್ರಮ ಅನ್ನೋ ರೀತಿಯಲ್ಲಿ ಕೂಡ ಅಂಶವನ್ನ ಉಲ್ಲೇಖ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸುಮಾರು 700 ಕೋಟಿ ಮೌಲ್ಯದ ಸೈಟ್ಗಳಲ್ಲಿ ಅಕ್ರಮ ನಡೆದಿದೆ. ಅದರಲ್ಲಿ ಸುಮಾರು 1946 ಸೈಟ್ಗಳಲ್ಲಿ ಬೇನಾಮಿ ಮತ್ತೆ ಒಂದು ಈ ಮೂಲಕವಾಗಿ ಸೈಟ್ಗಳನ್ನು ಮಾಡಿಕೊಂಡಿರುವಂಥದ್ದು ಕೂಡ ಅಕ್ರಮವಾಗಿ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅಂಶಗಳನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಮತ್ತೆ ಇವರು ಬೇನಾಮಿ ಮೂಲಕವಾಗಿ ಸೃಷ್ಟಿಯನ್ನ ಮಾಡಿ ಅಲ್ಲಿ ಕೂಡ ಸೈಟ್ಗಳನ್ನ ಅಲಾಟ್ ಮಾಡಿಕೊಂಡು ಅಲ್ಲಿ ಡೀಲ್ ಮಾಡಲಾಗಿದೆ ಅನ್ನೋ ಅಂಶಗಳನ್ನ ಉಲ್ಲೇಖ ಮಾಡಲಿದೆ. ಈ ಮೂಲಕವಾಗಿ ಅದರಲ್ಲಿ ದಿನೇಶ್ ಕುಮಾರ್ ಸಿದ್ದರಾಮಯ್ಯ ಪಿ ಆಗಿದ್ದಂತ ದಿನೇಶ್ ಕುಮಾರ್ ಆಗಿರ್ಬೋದು ಮತ್ತೆ ನಟೇಶ್ ಅವರ ಮೂಲಕವಾಗಿ ಒತ್ತಡವನ್ನ ಏರಿ ನಟೇಶ್ ಅವರ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಈ ಬಗ್ಗೆ ಇಡಿ ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಏನಿದೆ ಆ ಒಂದು ಪತ್ರದಲ್ಲಿ ಈ ಅಂಶವೂ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಈಗಾಗಲೇ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಹೈಕೋರ್ಟ್ಗೆ ಕೊಡುವಂತ ಒಂದು ಸಂದರ್ಭದಲ್ಲೇ ಈಗ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಒಂದು ಸುದೀರ್ಘವಾದಂತಹ ಪತ್ರವನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಈ 14 ಸೈಟ್ಗಳ ಅಲಾಟ್ಮೆಂಟ್ ವಿಚಾರದಲ್ಲಿ ಎಲ್ಲೂ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಇವರು ಪಾಲನೆಯನ್ನ ಮಾಡಿಲ್ಲ. ಅಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ. ಸೈಟ್ಗಳ ಹಂಚಿಕೆಯಲ್ಲಿ ವಿಚಾರದಲ್ಲೂ ಕೂಡ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಇದ್ರು, ಮುಡಾದ ಮೆಂಬರ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಇದ್ರು. ಆ ಸಂದರ್ಭದಲ್ಲಿ ದಿನೇಶ್ ಒತ್ತಡವನ್ನ ಏರಿ ಅಧಿಕಾರಿಗಳು ನಿಯಮವನ್ನ ಉಲ್ಲಂಘನೆ ಮಾಡಿ ಸೈಟ್ಗಳನ್ನ ಅಲಾಟ್ ಮಾಡಿದ್ದಾರೆ. ಮತ್ತೆ ಸುಮಾರು 1946 ಸೈಟ್ಗಳಲ್ಲಿ ಬೇನಾಮಿ ಮೂಲಕವಾಗಿ ಇವರು ಸೈಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇವರು ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಅಕ್ರಮ ನಡೆದಿದೆ ಅನ್ನೋ ರೀತಿಯಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಈ 14 ಸೈಟ್ಗಳು ಅಂದ್ರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಅದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ದೇವರಾಜು ಅವರಾಗಿರ್ಬೋದು, ಕೃಷಿ ಜಮೀನು ಅನ್ನೋದು ಉಲ್ಲೇಖ ಆಗಿಲ್ಲ. ಮತ್ತೆ ಇವರು ಪಡ್ಕೊಂಡಿರುವಂಥದ್ದು ಅಂದ್ರೆ ಅವರ ಅಲಾಟೆ ಮುಂದೆ ಪಾರ್ವತಿ ಅವರ ಒಂದು ಅರ್ಜಿಯ ವಿಚಾರಣೆ ಮುಂದೆ ಬಂದೇ ಇಲ್ಲ. ಅದಕ್ಕೂ ಮೊದಲೇ ಅವರಿಗೆ ಸೈಲೆಂಟ್ ಅಲಾಟ್ ಆಗಿದೆ. ಮತ್ತೆ ಕಟ್ಟಡ ನಿರ್ಮಾಣದ ಎಲ್ಲ ಕೂಡ ಮುಚ್ಚಿಡಲಾಗಿರುವಂಥದ್ದು, ಅಲ್ಲಿ ಸೈಟ್ಗಳು ಅನ್ನೋ ವಿಚಾರದಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಲಾಗಿರೋದು. ಈ ಮೂಲಕವಾಗಿ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೈಟ್ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸುದೀರ್ಘವಾಗಿ ಮಾಡಿದ್ರು. ಆ ಸಂಬಂಧಪಟ್ಟಂತ ಕೆಸರೆ ಗ್ರಾಮದ ಸರ್ವೆ ನಂಬರ್ ಜಮೀನು ಆಗಿರ್ಬೋದು ಮತ್ತೆ
ಉಳಿದ ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಅಕ್ರಮ ಆಗಿದೆ ಅನ್ನೋ ವಿಚಾರ ಪ್ರಸ್ತಾಪವನ್ನು ಮಾಡುವ ಮೂಲಕವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಪತ್ರದ ಮೂಲಕವಾಗಿ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. 14 ಸೈಟ್ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ಅವರು ಒಂದು ದಾನವಾಗಿ ಕೊಟ್ಟಿರುವಂಥದ್ದು, ಅರಿಶಿನ ಕುಂಭಕ್ಕೆ ಕೊಟ್ಟಿರುವಂತಹ ಸೀಟ್ಗಳಲ್ಲಿ ಪಡ್ಕೊಂಡಿರುವಂಥದ್ದು ಏನಿದೆ ಅದು ಅಕ್ರಮ ಅನ್ನೋ ರೀತಿಯಲ್ಲಿ ಈಗ ಇಡಿ ಅಧಿಕಾರಿಗಳು ಕೊಟ್ಟಂಥದ್ದು. ಈಗ ಇಡಿ ಅಧಿಕಾರಿಗಳು ಯಾವ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗಿ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ದೇವರಾಜ್ ಇಬ್ಬರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು. ಮತ್ತೆ ದಿನೇಶ್ ಕುಮಾರ್ ನಟೇಶ್ ಅವರ ಮನೆ ಮೇಲೆ ಕೂಡ ರೇಡ್ ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ರು. ಈ ಒಂದು ಸಂದರ್ಭದಲ್ಲಿ ಇದರಲ್ಲಿ ಬಿಲ್ಡರ್ಗಳು ಮತ್ತೆ ಮಧ್ಯವರ್ತಿಗಳು ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಇಬ್ಬರು ಕೂಡ ಶಾಮೀಲಾಗಿ ಈ ಒಂದು ಸೈಟ್ಗಳ ಒಂದು ಮುಡಾ ಹಗರಣದಲ್ಲಿ ಭಾಗಿಯಾಗಿರುವಂಥದ್ದು ಮತ್ತೆ ಬೇನಾಮಿ ಮೂಲಕವಾಗಿ ಸೈಟ್ಗಳ ಒಂದು ಹೆಸರನ್ನು ಪಡ್ಕೊಂಡು ಆ ಮೂಲಕವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿರುವಂಥ ವಿಚಾರಕ್ಕೆ ಪ್ರಸ್ತಾಪ ಮಾಡಿ ಆ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಆ ಬಗ್ಗೆ ಈ ಒಂದು ಸುದೀರ್ಘವಾದಂಥ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಇಷ್ಟು ದಿನಗಳ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 14 ಸೈಟ್ಗಳು ಸಿದ್ದರಾಮಯ್ಯ ಧರ್ಮಪತ್ನಿ ಅವರು ಪಡ್ಕೊಂಡಂಥ ಸೈಟ್ಗಳು ಅಕ್ರಮ ಅನ್ನೋ ಮೂಲಕವಾಗಿ ಇಡಿ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಲ್ಲಿ ಹೈಲೈಟ್ ಹೇಳೋದಾದ್ರೆ ಸಿಎಂ ಹಾಗೇನೆ ಸಿಎಂ ಪುತ್ರನ ಪ್ರಭಾವ ಸೈಟ್ ಪಡೆಯುವಲ್ಲಿ ಇದೆ ಅಂತ ಇಡಿ ಹೇಳಿದೆ. ಈಗ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದರಿಂದ ಲೋಕಾಯುಕ್ತ ಯಾವ ತರ ತನಿಖೆಯನ್ನು ನಡೆಸುತ್ತೆ, ಫೈನಲ್ ರಿಪೋರ್ಟ್ ಏನು ಕೊಡುತ್ತೆ ನೋಡ್ಬೇಕು.